ಎಷ್ಟೋ ಜನ ಗಂಡು ಮಕ್ಕಳಿಗೆ ಯಾವ ತರ ಬಿಹೇವ್ ಮಾಡಬೇಕು ಮನೆಯಲ್ಲಿ, ಯಾವ ಗುಣಗಳು ನಮ್ಮ ಹೆಂಡತಿಗೆ ಇಷ್ಟ ಆಗತ್ತೆ, ನಮ್ಮ ಪಾರ್ಟ್ನರ್ಗೆ ಇಷ್ಟ ಆಗತ್ತೆ, ಹೆಂಗಸರಿಗೆ ಇಷ್ಟ ಆಗತ್ತೆ. ಎಷ್ಟೋ ಜನ ಗಂಡು ಮಕ್ಕಳಿಗೆ ಇದು ಆಕ್ಚುಲಿ ಗೊತ್ತಿರಲ್ಲ. ಅಂಡ್ ಯಾವ ತರ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಗಂಡಸರ ಯಾವ ಗುಣಗಳು ಹೆಣ್ಣಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ, ರಿಲೇಶನ್ಶಿಪ್ ಮೇಲೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ನನ್ನ ಜೊತೆ ಮಾತಾಡ್ಬೋದು. ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡಿ ಆರ್ ಕಾಲು ಮಾಡಿ, ನಂಬರ್ ಕೊಟ್ಟಿರ್ತೀನಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಡೆಫಿನೆಟ್ಲಿ ಒಂದು ಬೆಸ್ಟ್ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಮೋಷನಲ್ ಸಪೋರ್ಟ್ ತುಂಬಾ ಬಯಸ್ತಾಳೆ ಒಂದು ಹೆಣ್ಣು. ಇದು ನಾನು ಹೇಳ್ತಾ ಇಲ್ಲ, ಎಷ್ಟೋ ಹಿರಿಯರು ಬಾಳಿ ಬದುಕಿರ್ತಕ್ಕಂಥದ್ದು, ಇದು ಪ್ರೂವನ್ ಆಗಿದೆ. ಅಂಡ್ ಸೈಕಾಲಜಿ ಕೂಡ ಹೇಳುತ್ತೆ. ಅಂಡ್ ನಿಮ್ಗೂ ಕೂಡ ಪ್ರಾಕ್ಟಿಕಲ್ ಎಷ್ಟೋ ಫ್ಯಾಮಿಲಿಗಳಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಮೋಷನಲ್ ಸಪೋರ್ಟ್ ಅಂದ್ರೆ ಯಾವ ತರ ಅಂದ್ರೆ, ಅವಳು ವೀಕ್ ಆಗಿದ್ದಾಗ ಸ್ಟ್ರಾಂಗ್ ಆಗಿ ನಿಲ್ಲೋದು ತುಂಬಾ ಮುಖ್ಯ ಆಗುತ್ತೆ. ಒಂದು ಹೆಣ್ಣು ಯಾವಾಗ ಯಾವ್ದೋ ವಿಚಾರಕ್ಕೆ ತುಂಬಾ ವೀಕ್ ಆಗಿರ್ತಾಳೆ, ತುಂಬಾ ಯೋಚನೆ ಮಾಡ್ತಾಳೆ, ತುಂಬಾ ಕೊರಗ್ತಾ ಇರ್ತಾಳೆ, ಅಲ್ಲಿ ಒಬ್ಬ ಗಂಡಸಾದಂತವನು ಸಪೋರ್ಟಿವ್ ಆಗಿ ಎಮೋಷನ್ ಸಪೋರ್ಟ್ ಕೊಡ್ಬೇಕಾಗತ್ತೆ. ಆ ಎಮೋಷನ್ ಸಪೋರ್ಟ್ ಕೊಟ್ಟು ಅವಳ ಜೊತೆಗೆ ನಿಂತಾಗ ಹೆಣ್ಣು ಎಲ್ಲವನ್ನೂ ಮರೆಯುವಂತ ಒಂದು ಸಾಧ್ಯತೆ ಇದೆ. ಅಂಡ್ ಎಮೋಷನ್ ಸಪೋರ್ಟ್ ಕೊಟ್ಟಾಗ ನಿಜವಾಗ್ಲೂ ಹೇಳ್ತೀನಿ, ತಂದೆಯ ಒಂದು ವ್ಯಕ್ತಿತ್ವನ ನಿಮ್ಮಲ್ಲಿ ಗಂಡನಲ್ಲಿ ನೋಡ್ತಾರೆ. ಅಂಡ್ ಸದಾ ನಿಮ್ ಜೊತೆನೆ ಬಾಳೋಕೆ, ಬದುಕೋಕೆ ಖುಷಿಯಿಂದ ಇಷ್ಟಪಡ್ತಾಳೆ. ಅದು ಒಂದು ಬೆಸ್ಟ್ ವುಮೆನ್ ಆಗಿದ್ದಾಗ ಮಾತ್ರ. ಕೆಲವರು ಚೆಂಗಲಾಟ ಆಡ್ತಿರ್ತಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಒಂದು ಬೆಸ್ಟ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಹೆಣ್ಣಿನ ಗುಣಗಳ ಬಗ್ಗೆ, ಇಷ್ಟಪಡುವಂತ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೆಕೆಂಡ್ ಏನು ಅಂದ್ರೆ, ಕೇರ್ ಅಂಡ್ ಕನ್ಸರ್ನ್ ತುಂಬಾ ಇಷ್ಟಪಡ್ತಾಳೆ. ಪ್ರತಿ ಹೆಣ್ಣಿಗೂ ಕೂಡ ತನ್ನ ಗಂಡ ಸಣ್ಣ ಸಣ್ಣ ವಿಷಯಗಳಿಗೆ ಕಾಳಜಿ ತೋರಿಸ್ಬೇಕು. ಅಂಡ್ ಒಂದು ಏನಂತ ಹೇಳಿದ್ರೆ, ಪ್ರೀತಿ ತೋರಿಸ್ಬೇಕು ಅಂತ. ಯಾವಾಗ ಸಣ್ಣ ಸಣ್ಣ ವಿಚಾರಗಳಿಗೆ ನೀವು ಕಾಳಜಿ ತೋರಿಸ್ತೀರಲ್ಲ, ಆವಾಗ ಹೆಣ್ಣಿನ ಮನಸ್ಸು ಬಹಳ ಬೇಗ ಮೆಲ್ಟ್ ಆಗ್ಬಿಡುತ್ತೆ. ಹೆಣ್ಣಿನ ವೀಕ್ನೆಸ್ ಅಂತ ಹೇಳ್ಬೋದು. ಒಂದು ಹೆಣ್ಣಿಗೆ ನೀವು ಸ್ವಲ್ಪ ಕಾಳಜಿ ತೋರಿಸಿ ನೋಡಿ, ನಿಜವಾಗ್ಲೂ ಅವಳು ಕರ್ಗೋಗ್ಬಿಡ್ತಾಳೆ. ನಿಮಗೆ ಲೈಕ್ ಸರೆಂಡರ್ ಆಗ್ಬಿಡ್ತಾಳೆ. ಡೆಫಿನೆಟ್ಲಿ ಎಲ್ಲಾ ರೀತಿಯಿಂದ ಸರೆಂಡರ್ ಆಗಿ ಹೋಗ್ಬಿಡ್ತಾಳೆ. ಹೆಣ್ಣು ಆಕ್ಚುಲಿ ಏನಂತ ಹೇಳಿದ್ರೆ, ಅವಳ ಮನಸ್ಸು ಬಹಳ ಬೇಗ ಕರಗ್ಬಿಡುತ್ತೆ. ಯಾವಾಗ ಅಂತ ಹೇಳಿದ್ರೆ, ನೀವು ಸಣ್ಣ ಸಣ್ಣ ವಿಚಾರಗಳಿಗೆ ಅವಳಿಗೆ ಪ್ರೀತಿಯಿಂದ ನೀವು ಒಂದು ಕಾಳಜಿ ತೋರಿಸಿದಾಗ ಡೆಫಿನೆಟ್ಲಿ ಮೆಲ್ಟ್ ಆಗ್ತಾಳೆ. ಬೇಕಾದ್ರೆ ಇದು ಲೈಕ್ ಎಷ್ಟೋ ಫ್ಯಾಮಿಲಿಗಳಲ್ಲಿ ನಡೀತಾ ಇದೆ. ಎಷ್ಟೋ ಹಿರಿಯರು ಬಾಳಿ ಬದುಕಿದ್ದಾರೆ. ಅಂಡ್ ಸೈಕಾಲಜಿ ಕೂಡ ಇದನ್ನೇ ಹೇಳುವಂಥದ್ದು. ಸೈಕಾಲಜಿ ಹೇಳ್ತಾ ಇದೆ ಹೆಂಗೆ ಅಂದ್ರೆ, ಹಿರಿಯರು ಬಾಳಿ ಬದುಕಿ ಪ್ರಾಕ್ಟಿಕಲ್ ಅನುಭವದ ಮೇಲೆ ಇದನ್ನ ಪಾಯಿಂಟ್ಸ್ ಗಳನ್ನ ಕೊಟ್ಟಿರುವಂಥದ್ದು. ಅದನ್ನ ತಗೊಂಡು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಲಿಸನ್ ಮಾಡುವಂತ ಗುಣ. ಆಕ್ಚುಲಿ ಎಷ್ಟೋ ಹೆಣ್ಮಕ್ಳದು ಲೈಕ್ ಏನಂತ ಹೇಳಿದ್ರೆ, ಪ್ರಾಬ್ಲಮ್ ಏನಂತ ಹೇಳಿದ್ರೆ, ತನ್ನ ಗಂಡಸರು ನಮ್ದೇನು ಕೇಳೋದೇ ಇಲ್ಲ, ನಮ್ ಪ್ರಾಬ್ಲಮ್ ಕೇಳಲ್ಲ. ನೀವು ಸೊಲ್ಯೂಷನ್ ಕೊಡದೆ ಹೋದ್ರೂ ಪರವಾಗಿಲ್ಲ. ಹೆಣ್ಮಕ್ಳಿಗೆ ಗಂಡಸರು ಅಟ್ಲೀಸ್ಟ್ ನೀವು ಅವ್ರ ಪ್ರಾಬ್ಲಮ್ ಅನ್ನ ಕೇಳ್ತಿರಲ್ಲ, 50 to 80% ಪ್ರಾಬ್ಲಮ್ ಅಲ್ಲೇ ಸೊಲ್ಯೂಷನ್ ಸಿಕ್ಕಿರುತ್ತೆ. ಕೇಳಿ ಫಸ್ಟ್ ಏನಾಗಿದೆ ಅಂತ. ನಮ್ಮ ಮಾತು ಯಾರು ಕೇಳೋರಿಲ್ಲ, ನಮ್ಮ ಮನಸ್ಥಿತಿ ಯಾರು ಕೇಳೋರಿಲ್ಲ, ನಮ್ಮ ಭಾವನೆಗಳನ್ನು ಕೇಳೋರಿಲ್ಲ. ಈ ತರದೊಂದು ಕೊರಗು ಅವರಲ್ಲಿ ಇರುತ್ತೆ. ಆಕ್ಚುಲಿ ನೀವು ಕೇಳಿ ಅವರಲ್ಲಿ. ನೀವು ಸೊಲ್ಯೂಷನ್ ಕೊಡದೆ ಹೋದ್ರೂ ಪರವಾಗಿಲ್ಲ, ಫಸ್ಟ್ ಪ್ರಾಬ್ಲಮ್ ಅನ್ನ ಕೇಳಿ. ತುಂಬಾ ಖುಷಿ ಪಡ್ತಾಳೆ. ಯಾಕಂದ್ರೆ ಎಷ್ಟೋ ಇವತ್ತು ನಾನು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ, ಸರ್ ನಮ್ದು ಭಾವನೆಗಳು ಕೇಳಲ್ಲ, ಸ್ಪಂದನೆ ಮಾಡಲ್ಲ, ನಾವೇನಾದ್ರು ಹೇಳಕ್ ಶುರು ಮಾಡಿದಾಗ ಹೊರಟೋಗ್ಬಿಡ್ತಾರೆ, ಇದ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ, ಸ್ಪಂದನೆ ಮಾಡಲ್ಲ ಅಂತ ಹೇಳ್ತಾರೆ. ನಾನು ಹೇಳೋದೇನಂತ ಹೇಳಿದ್ರೆ, ನೀವು ಕೇಳಿ, ಅಟ್ಲೀಸ್ಟ್ ಕೇಳಿ. ನೀವು ಸೊಲ್ಯೂಷನ್ ಕೊಡದೆ ಹೋದ್ರೂ ಪರವಾಗಿಲ್ಲ, ಅವಾಗಾದ್ರೂ ಅವ್ರು ನಿಮ್ಮ ಹತ್ರ ಹೇಳಿ ಮನಸ್ಸನ್ನ ಗುರು ಮಾಡ್ಕೊಳ್ತಾರೆ ಒಂದು ಹೆಣ್ಣಾದವ್ರು. ಓಕೆ.